ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಹೂ ಬಿಡೋ ಅಂಥ ಗಿಡ ಅಂದರೆ ಅದು ಮಲ್ಲಿಗೆ ಹೂವಿನ ಗಿಡ. ಮಲ್ಲಿಗೆ ಗಿಡನ ಇನ್ನೂ ಯಾರೆಲ್ಲ ರಿಪಾರ್ಟ್ ಮಾಡ್ಕೊಂಡಿಲ್ಲ ಅಂಥವರು ಈ ತಿಂಗಳಲ್ಲಿ ಅಂದರೆ ಫೆಬ್ರವರಿ ಎಂಡಲ್ಲಿ ರಿಪಾರ್ಟ್ ಮಾಡೋರೆಲ್ಲ ರಿಪಾರ್ಟ್ ಮಾಡ್ಕೊಳ್ಳಿ. ಇದು ಮಲ್ಲಿಗೆ ಹೂವು ಏಪ್ರಿಲು ಮೇ ತಿಂಗಳಲ್ಲಿ ಹೂ ಬಿಡೋ ಅಂಥದ್ದಿದು. ಆ ಟೈಮಲ್ಲಿ ನಮಗೆ ಜಾಸ್ತಿ ಹೂವೆಲ್ಲ ಸಿಗಬೇಕು, ಮಲ್ಲಿಗೆ ಹೂವು ಅನ್ನಂಗಿದ್ರೆ ನಾವು ಇವಾಗಿಂದನೇ ಆ ಗಿಡದ ಬಗ್ಗೆ ಕೇರ್ ಮಾಡಬೇಕು, ಚೆನ್ನಾಗಿ ನಾವು ಆರೈಕೆ ಮಾಡಬೇಕು. ಇವಾಗಿಂದನೇ ನಾವು ಮಲ್ಲಿಗೆ ಗಿಡಕ್ಕೆ ಚೆನ್ನಾಗಿ ಆರೈಕೆ ಎಲ್ಲ ಮಾಡಿ ಮತ್ತು ಈ ಥರ ಎಲ್ಲ ಉದ್ದುದ್ದಾಗ ಹೋಗಿರೋ ಅಂಥದ್ದನ್ನು ಎಲ್ಲನೂ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರು ಬಂದು ನಮಗೆ ಹೆಚ್ಚು ಹೂವೆಲ್ಲ ಸಿಗುತ್ತೆ. ನೋಡಿ, ಇದು ಮಲ್ಲಿಗೆ ಗಿಡ ಎಷ್ಟು ಉದ್ದುದ್ದ ಹೋಗಿದೆ. ನಾವು ಅವಾಗವಾಗ ಪ್ರೂನಿಂಗ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಆಗುತ್ತೆ, ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಹಂಗೆ ಬಿಡ್ತು ಅಂತ ಅಂದರೆ ನಮಗೆ ಹೆಚ್ಚು ಹೂವು ಸಹ ಸಿಗೋದಿಲ್ಲ. ನಾವು ಪ್ರೂನಿಂಗ್ ಮಾಡಿದ್ರೆ ಅದು ಹೆಚ್ಚು ಬ್ರಾಂಚ್ ಎಲ್ಲ ಬರುತ್ತೆ ಮತ್ತು ನಮಗೆ ಹೂವು ಎಲ್ಲ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಮಲ್ಲಿಗೆ ಗಿಡನ ಪ್ರೂನ್ ಮಾಡ್ತಾ ಇದ್ದೀನಿ. ನೋಡಿ, ಅದರೊಳಗೆ ಒಂದು 2 ಬೀನ್ಸ್ ಬಳ್ಳಿ ಬೇರೆ ಇದೆ. ಹಂಗಾಗಿ ನಾನು ಅದನ್ನೆಲ್ಲ ನಿಧಾನವಾಗಿ ಬಿಡಿಸಿ ಪ್ರೂನ್ ಮಾಡ್ತಾ ಇದ್ದೀನಿ. ಇದು 7 ಸುತ್ತಿನ ಮಲ್ಲಿಗೆ ಹೂವು, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇದು ಒಂದು 10 ಹೂವು ಪೋಣಿಸ್ಕೊಂಡ್ರೆ ಸಾಕು, ಒಂದು ಮೊಳದಷ್ಟು ಹೂವು ಆಗುತ್ತೆ. ನೋಡಿ ಎಷ್ಟೆಷ್ಟು ಉದ್ದ ಆಗಿದೆ ಅಂತ. ಅದನ್ನೆಲ್ಲ ನಾನು ಇವತ್ತು ಪ್ರೂನ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದು ನಾವು ಅದಕ್ಕೆ ಗೊಬ್ಬರ ಕೊಡಬೇಕು, ಮಣ್ಣೆಲ್ಲ ಲೂಸ್ ಮಾಡಿ. ಇವಾಗ ನಾವು ಅದು ಪ್ರೂನ್ ಮಾಡಿಬಿಟ್ಟು ಹಾಗೆ ಬಿಡಬಾರ್ದು. ಯಾಕೆಂದರೆ ನಾವು ಇವಾಗ ಅದಕ್ಕೆ ಮಣ್ಣೆಲ್ಲ ಲೂಸ್ ಮಾಡಿ ನಾವು ಗೊಬ್ಬರ ಕೊಟ್ಟರೆ ತಾನೇ ಅದು ಮುಂದಕ್ಕೆ ಚೆನ್ನಾಗಿ ಹೂವು ಬಿಡೋದಕ್ಕೆಲ್ಲ ಅನುಕೂಲ ಆಗೋದು. ಈ ಮಲ್ಲಿಗೆ ಗಿಡಕ್ಕೆ ಯಾವ್ಯಾವ ಥರ ಗೊಬ್ಬರ ಹಾಕ್ಬೋದು ಅಂದರೆ ಈ ಸಾಸಿವೆ ಹಿಂಡಿ ಫರ್ಟಿಲೈಸರ್ ಹಾಕಿದ್ರೂ ಒಳ್ಳೆ ಅನುಕೂಲ ಆಗುತ್ತೆ. ಈ ಟೀ ಪೌಡ್ರು ನಾವು ಯೂಸ್ ಮಾಡಿರ್ತೀವಿ ನೋಡಿ, ಆ ಟೀ ಪೌಡ್ರಿಂದನೂ ನಾವು ಫರ್ಟಿಲೈಸರ್ ಮಾಡಿನೂ ಸಹ ಹಾಕ್ಬೋದು. ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಫರ್ಟಿಲೈಸರ್ ಮಾಡಿನೂ ಸಹ ಹಾಕ್ಬೋದು. ಅದೆಲ್ಲ ನಿಮಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ಸಗಣಿ ಅಂತೂ ಎಲ್ಲ ಕಡೆ ಸಿಕ್ಕೇ ಸಿಗುತ್ತಲ್ವಾ. ಆ ಸಗಣಿ ತಂದ್ಬಿಟ್ಟು ನಾವು ಅದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ರೆ ಅದಕ್ಕಿಂತ ಒಳ್ಳೆ ಗೊಬ್ಬರ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಅದನ್ನು ಹಾಕಿದ್ರಂತೂ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ನೋಡಿ, ನಾನು ಇದೆಲ್ಲನೂ ಪ್ರೂನ್ ಮಾಡಿದೆ, ಪ್ರೂನ್ ಮಾಡಾಯಿತು. ಇವಾಗ ಅದಕ್ಕೆ ನಾನು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ. ಮಣ್ಣು ಲೂಸ್ ಮಾಡಿ ನಾನು ಎಕ್ಸ್ಟ್ರಾ ಗೊಬ್ಬರ ಅಂತ ಏನೂ ಕೊಡೋದಿಲ್ಲ. ನಿಮ್ಮ ಹತ್ರ ಇತ್ತು ಅಂದರೆ ನೀವು ವರ್ಮಿ ಕಾಂಪೋಸ್ಟ್ ಗೊಬ್ಬರ ಇದೆಲ್ಲನೂ ಕೊಡ್ಬೋದು. ನಾನು ಅಂದರೆ ಅದು ಯಾವುದೂ ಕೊಡೋದಿಲ್ಲ. ನಾನು ಇದಕ್ಕಾಲೇ ಮುಂಚೆನೇ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿದ್ದೀನಿ. ಅದರಲ್ಲಿ ಅರ್ಧ ಕೊಳ್ತಿದೆ, ತೋರಿಸ್ತೀನಿ ನೋಡಿ. ಅದು ಅರ್ಧ ಕೊಳ್ತಿದೆ. ಈಗ ಮತ್ತೆ ನಾನು ಅದನ್ನು ಇದು ಪ್ರೂನಿಂಗ್ ಮಾಡಿದ್ವಲ್ಲ, ಪ್ರೂನಿಂಗ್ ಮಾಡಿದ್ಮೇಲೆ ನಾವು ಗೊಬ್ಬರ ಕೊಡಲೇಬೇಕು, ಹಂಗೇನೆ ಬಿಡಬಾರ್ದು. ಅದಕ್ಕೋಸ್ಕರ ನಾನು ಇವಾಗ ಮತ್ತೆ ಅದು ಮಣ್ಣೆಲ್ಲ ಲೂಸ್ ಮಾಡಿ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಮಣ್ಣೆಲ್ಲ ಲೂಸ್ ಮಾಡಿ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಹೂವುಗಳಂತೂ ಬರುತ್ತೆ. ನೋಡಿ, ನಾನು ಇವಾಗ ಅದನ್ನೆಲ್ಲ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ. ಲೂಸ್ ಮಾಡಿ ಒಂದು ಇಂಚಷ್ಟು ನಾವು ಮಣ್ಣು ತೆಗೆದಿಡಬೇಕು. ನೋಡಿ, ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿದ್ದೆ, ಅದು ಪೂರ್ತಿ ಕೊಳ್ತಿದೆ ಅದು. ಅಂದರೆ ಮೊನ್ನೆ ನಾನು ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದೆ ನೋಡಿ, ಅದ್ರದ್ದು ಸ್ವಲ್ಪ ಎಲೆ ಎಲ್ಲನೂ ಇನ್ನೂ ಸ್ವಲ್ಪ ಹಾಕಿ ಮುಚ್ಚಿದ್ದೆ ನಾನು, ಅದೂ ಕೊಳ್ತಿದೆ. ಇವಾಗ ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ. ಮಣ್ಣು ಅಲ್ಲಿ ಏನೂ ಇಲ್ಲ ನೋಡಿ, ನಾನು ಗಾರ್ಡನ್ ವೇಸ್ಟ್ ಹಾಕಿದ್ದು ಒಂದು ಚೂರು ಇಲ್ಲ, ಎಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ. ಇವಾಗ ನಾನು ಮತ್ತೆ ಅದಕ್ಕೆ 1 ಇಂಚಷ್ಟು ಮಣ್ಣೆಲ್ಲ ತೆಗೆದುಬಿಟ್ಟು ಮತ್ತೆ ನಾನು ಇವಾಗ ಎಲೆಗಳನ್ನ ಹಾಕ್ತೀನಿ. ಇದು ಒಣಗಿರೋ ಎಲೆ ಮತ್ತು ಗಾರ್ಡನ್ ವೇಸ್ಟ್ ಎಲ್ಲ ಸಿಕ್ಕಿರುತ್ತಲ್ಲ ಅದನ್ನೆಲ್ಲ ಹಾಕ್ತೀನಿ. ಅದು ಕೊಳ್ತು ಚೆನ್ನಾಗಿ ಗೊಬ್ಬರ ಆಗುತ್ತೆ. ನೀವು ಈ ಥರ ಮಣ್ಣು ತೆಗಿಬೇಕಾದ್ರೆ ಬೇರಿರುತ್ತೆ, ಬೇರಿಗೆಲ್ಲ ನೋವಾಗಬಾರ್ದು. ಆ ಥರ ಹುಷಾರಾಗಿ ನೋಡಿಕೊಂಡು ಮಣ್ಣೆಲ್ಲ ತೆಕ್ಕೋಬೇಕು. ಮತ್ತು ಮಣ್ಣು ಲೂಸ್ ಮಾಡಬೇಕಾದ್ರೂ ಅಷ್ಟೇ ಹುಷಾರಾಗಿ ಮಣ್ಣು ಲೂಸ್ ಮಾಡಿ. ಅದರಲ್ಲಿ ನೋಡಿ 2 ಬೀನ್ಸ್ ಬಳ್ಳಿ ಇದೆ, ಅದನ್ನೇನು ನಾನು ಡಿಸ್ಟರ್ಬ್ ಮಾಡಲಿಲ್ಲ, ಅದು ಸೈಡಲ್ಲಿದೆ. ಹಂಗಾಗಿ ನಾನು ಈ ಸೈಡಲ್ಲಿ ಮಾತ್ರ ಮಣ್ಣೆಲ್ಲ ಲೂಸ್ ಮಾಡಿ ಮಣ್ಣು ತೆಗೆದಿದ್ದೀನಿ. ನೋಡಿ, ಇಷ್ಟೆಲ್ಲ ಮಣ್ಣು ತೆಗೆದುಬಿಟ್ಟು ನಾನು ಇವಾಗ ಒಣಗಿರೋ ಎಲೆಗಳನ್ನ ಹಾಕ್ತೀನಿ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲ ಕೊಳ್ತು ಗೊಬ್ಬರ ಆಗಿದೆ. ಇದು ನಾನು ಮತ್ತೆ ಇವಾಗ ಹಾಕ್ತಾ ಇರೋದು 2ನೇ ಟ್ರಿಪ್ ಹಾಕ್ತಾ ಇದ್ದೀನಿ ಒಣಗಿರೋ ಎಲೆ ಎಲ್ಲ. ನೋಡಿ, ಅದು ಹೂವು ಎಲ್ಲ ಪೂಜೆಗೆಲ್ಲ ಹೂವು ಇತ್ತಲ್ಲ, ಆ ಹೂವು ಎಲ್ಲ ಹಾಕಿದೆ. ಆ ದಾರ ಹಂಗಂಗೆ ಬರ್ತಾ ಇದೆ ನೋಡಿ, ಅಲ್ಲಿ ಹಿಂಗೆ ಎಳೆದ್ರೆ ನೋಡಿ ದಾರ ಹೆಂಗೆ ಬರ್ತಾ ಇದೆ. ಹೂವೆಲ್ಲ ಕೊಳ್ತು ಗೊಬ್ಬರ ಆಗೋಗಿದೆಯಲ್ಲ, ಅದು ದಾರ ಮಾತ್ರ ಹಂಗೆ ಇರುತ್ತೆ. ಆ ದಾರ ಎಲ್ಲ ತೆಗೆದಾಕಿ ಇವಾಗ ನಾನು ಇದಕ್ಕೆ ಒಣಗಿರೋ ಅಂತಹ ಎಲೆ ಎಲ್ಲನೂ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ ಇದು ಅಂದರೆ ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಈ ಥರ ಮಾಡೋದ್ರಿಂದ ಗಿಡಗಳಿಗಂತೂ ಒಳ್ಳೆ ಗೊಬ್ಬರ ಸಿಗುತ್ತೆ.
ನಾನು ಇದೇ ಥರನೇ ಮಾಡೋದು ಯಾವಾಗಲೂ. ನಿಮ್ಮ ಹತ್ರ ಗೊಬ್ಬರ ಇತ್ತು ಅಂದರೆ ನೀವು ಹಾಕೋಬೋದು. ಈಗ ಗೊಬ್ಬರ ಇಲ್ಲ ಏನು ಮಾಡೋದು ಅನ್ನೋವಾಗ ನೀವು ಈ ಥರ ಒಣಗಿರೋ ಎಲೆ ಆದರೂ ಹಾಕೋಬೋದು, ಇಲ್ಲ ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡಿ. ಈಗ ಇದು ಇನ್ನೂ ಹೂ ಬಿಡೋದು ಇನ್ನೂ 2 ತಿಂಗಳು, ಆ 2 ತಿಂಗಳು ಅಷ್ಟೊತ್ತಿಗೆ ಇದು ಚೆನ್ನಾಗಿ ಕೊಳೆತು ಗೊಬ್ಬರನೂ ಆಗಿರುತ್ತೆ, ಆ ಗಿಡಕ್ಕೆ ಒಳ್ಳೆ ಗೊಬ್ಬರನೂ ಸಿಗುತ್ತೆ. ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು. ನೋಡಿ ಅಲ್ಲಿ ಬೇರ್ ಹತ್ರ ಸ್ವಲ್ಪ ಗ್ಯಾಪ್ ಬಿಟ್ಬಿಡಿ. ಆ ಬೇರು ಇದು ಕಾಂಡ ಇದೆಯಲ್ಲ, ಆ ಕಾಂಡದ ಪಕ್ಕದಲ್ಲಿ ಹಾಕಬಾರ್ದು. ಅದು ಸ್ವಲ್ಪ ಕೊಳೆಯುವಾಗ ಅದು ಕೊಳ್ತೋಗೋ ಚಾನ್ಸ್ ಕೂಡ ಇರುತ್ತೆ. ಹಂಗಾಗಿ ಅದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಹಾಕ್ಕೊಳ್ಳಿ. ನೋಡಿ ನಾನು ಅದು ಎಲೆ ಎಲ್ಲನೂ ಹಾಕಾದ್ಮೇಲೆ ಇವಾಗ ಮಣ್ಣು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಅಷ್ಟೇ ಸಿಂಪಲ್. ನಾವು ಗೊಬ್ಬರಕ್ಕೆ ಅಂತಲೇ ದುಡ್ಡು ಕೊಟ್ಟು ಗೊಬ್ಬರ ತರೋ ಅಂಥದ್ದು ಏನೂ ಇರೋಲ್ಲ. ಇರೋದ್ರಿಂದನೇ ನಾವು ಗೊಬ್ಬರ ಮಾಡಿಕೊಂಡು ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಕೋಬಹುದು. ನೋಡಿ ಅದು ಮಣ್ಣೆಲ್ಲ ಹಾಕಿದ್ದಾಯಿತು. ಈಗ ನೀಟಾಗಿ ಅದ್ರ ಮೇಲೆ ಮಣ್ಣೆಲ್ಲ ಮುಚ್ಚಿಬಿಟ್ಟು ನೋಡಿ ಅದರಲ್ಲಿ ಎರೆಹುಳನೂ ಐತೆ. ಈ ಎರೆಹುಳ ಆ ಎಲೆ ಎಲ್ಲ ಹಾಕಿರ್ತೀವಲ್ಲ ನಾವು, ಅದನ್ನೆಲ್ಲ ತಿಂದು ಅದು ಗೊಬ್ಬರನೂ ರೆಡಿಯಾಗುತ್ತೆ. ನೋಡಿ ಇವಾಗ ನೀರು ಹಾಕ್ತಾ ಇದ್ದೀನಿ ನಾನು. ನೋಡಿ ನೀರು ಹಾಕ್ತಾ ಇದ್ದೀನಿ. ನನ್ನ ಹತ್ರ ಮಲ್ಲಿಗೆ ಗಿಡ ಅಂದರೆ 4 ಗಿಡ ಇದ್ದಾವೆ. ಇದು 7 ಸುತ್ತಿನ ಮಲ್ಲಿಗೆ ಹೂವು ಮತ್ತು ದುಂಡು ಮಲ್ಲಿಗೆ ಹೂವು ಮತ್ತು ಸೂಜಿ ಮಲ್ಲಿಗೆ ಹೂವು ಥರ ಬರುತ್ತೆ ನೋಡಿ. ಅದು ತುಂಬ ಸ್ಮೆಲ್ ಇರುತ್ತೆ, ಡಬಲ್ ಪೆಟಲಲ್ಲಿ ಬಿಡುತ್ತೆ ನೋಡಿ. ಆ ಥರ ಮಲ್ಲಿಗೆ ಹೂವು ಇದೆ. ಒಟ್ಟು 4 ಅಂದರೆ 3 ವೆರೈಟಿ ಮಲ್ಲಿಗೆ ಹೂವು ಇದೆ. ಒಟ್ಟು 4 ಸಸಿಗಳಿದ್ದಾವೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ನೋಡಿ ಆಲೆ ಚಿಗುರೆಲ್ಲ ಬರ್ತಾ ಇದೆ. ಇದಕ್ಕೆ ಫಸ್ಟೇ ನಾನು ಈ ಥರ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಮಣ್ಣು ಮುಚ್ಚಿದ್ದೀನಿ. ಅದು ಆಲೆ ಕೊಳ್ತಿದೆ ಅರ್ಧ. ಇದರಲ್ಲೂ ಅಷ್ಟೇ ನಾವು ಒಣಗಿರೋ ಎಲೆ ಎಲ್ಲ ತೆಗಿಬೇಕು ಮತ್ತು ಒಣಗಿರೋ ಕಡ್ಡಿ ಈ ಥರ ಎಲ್ಲ ತೆಗಿಬೇಕು. ನೋಡಿ ಅಲ್ಲಿ ಹಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಒಳಗೆ ಹೋಗ್ತಾ ಇದೆ ನೋಡಿ. ಅದರಲ್ಲಿ ನೋಡಿ ಟೊಮೊಟೊ ಸಸಿನೂ ಉಟ್ಕೊಂಡಿದ್ದಾವೆ. ಈ ನಾವು ಕಿಚನ್ ವೇಸ್ಟ್ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಅದರಲ್ಲಿರೋದೆಲ್ಲ ಉಟ್ಕೊಳುತ್ತೆ ನೋಡಿ. ಇವು 3 ಗಿಡ ಮಲ್ಲಿಗೆ ಹೂವಿನ ಗಿಡ, ಇನ್ನೊಂದು ಆ ಕಡೆ ಇದೆ, ಅದು ಆಲೆ ಸಣ್ಣ ಸಣ್ಣದು ಮೊಗ್ಗಾಗಿದೆ ಅದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.